ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳಲ್ಲಿ ಕಳೆದ ವಾರದಿಂದ ಭಾರೀ ಚರ್ಚೆಯಲ್ಲಿ ಮತ್ತು ಸುದ್ದಿಯಲ್ಲಿರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಕಾವ್ಯ ಶೈವ ಗಿಲ್ಲಿ ಜೊತೆಗೆ ಕ್ಲೋಸ್ ಆಗಿದ್ದು ಗಿಲ್ಲಿ ಜೊತೆಗೆ ಕಾವ್ಯ ಶೈವ ಕೂಡ ಒಂದು ರೀತಿಯಲ್ಲಿ ಹೆಚ್ಚೆಚ್ಚು ಪ್ರಚಾರಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಕೂಡ ಗಿಲ್ಲಿಯ ಸ್ನೇಹ ಸಿಕ್ಕಿದ ಬಳಿಕ ಕಾವ್ಯಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗಟ್ಟಿತನ ಕೂಡ ಬಂತು. ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾಗಿದ್ದಂಥ ಕಾವ್ಯ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ಗಿಲ್ಲಿಯೇ ನೇರ ಕಾರಣಕರ್ತ ಅನ್ನೋದರಲ್ಲಿ ಯಾವ ಡೌಟು ಕೂಡ ಇಲ್ಲ. ಕಾವ್ಯ ಶೈವ ಬಿಗ್ ಬಾಸ್ನಲ್ಲಿ ಸಿಕ್ಕಾಬಟ್ಟೆ ಸದ್ಯಕ್ಕಂತೂ ಫೇಮಸ್ಸು. ಅದು ಗಿಲ್ಲಿಯಿಂದ ಆದರೂ ಅಥವಾ ಬಿಗ್ ಬಾಸ್ಗೆ ಬಂದ ಮೇಲಾದರೂ ಅದು ಅವ್ರಿಗೆ ಮತ್ತು ಫೇಮಸ್ ಆದಂಥ ಅಥವಾ ಆಗುವಂತೆ ಮಾಡಿದಂಥವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಬಟ್ ಬಿಗ್ ಬಾಸ್ಗೆ ಬಂದಿದ್ದು ಬಿಗ್ ಬಾಸ್ನಲ್ಲಿ ಇಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ಕಾರಣವಾಗಿದ್ದು ಗಿಲ್ಲಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು ಈ ಕಾವ್ಯ ಶೈವ ತುಂಬ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದಂತೂ ಸತ್ಯ. ಆದರೆ ತುಂಬ ಜನಕ್ಕೆ ಕಾವ್ಯ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ. ಅವರ ವಯಸ್ಸೆಷ್ಟು, ಅವರ ಜಾತಿ ಯಾವುದು, ಅವರು ಸರ್ಕಾರಿ ಕೆಲಸವನ್ನು ಬಿಟ್ಟು ಈ ಬಣ್ಣದ ಲೋಕಕ್ಕೆ ಬಂದಿದ್ದು ಯಾಕೆ, ಜೊತೆಗೆ ಇವತ್ತಿಗೆ ಕನ್ನಡದಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ಗಳು ಯಾವುದು ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಈಕೆಗೆ ಇರುವಂತಹ ಜನ ಮೆಚ್ಚುಗೆ ಎಂತಹದ್ದು, ಇವ್ಯಾವುದು ಕೂಡ ಗೊತ್ತಿರುವಂಥ ವಿಚಾರ ಅಲ್ವೇ ಅಲ್ಲ. ಕನ್ನಡಕ್ಕೂ ಮೊದಲು ತೆಲುಗಿನಲ್ಲಿ ಅಭಿನಯಿಸಿದಂಥ ಈಕೆ ನಂತರ ವಾಪಸ್ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಹೇಗೆ, ತೆಲುಗಿನಲ್ಲಿ ಈಕೆ ಮಾಡಿದಂತಹ ಅಥವಾ ಅಭಿನಯಿಸಿದಂತಹ ಧಾರಾವಾಹಿಗಳು ಯಾವುವು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕಾವ್ಯ ಶೈವ ಅಂತ ಹೇಳಿದ್ರೆ ಪಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಂತಹ ಚೋರಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಂದು ಅಪ್ರತಿಮವಾದಂಥ ಸೌಂದರ್ಯ, ಮುಗ್ಧ ನಗು, ಜೊತೆಗೆ ಆ ಮಾತುಗಳಲ್ಲಿರುವಂಥ ತೂಕ, ಹಾಗೆಯೇ ಕೆಲವೊಂದು ವಿಚಾರಗಳಲ್ಲಿ ಆಕೆ ತೆಗೆದುಕೊಳ್ಳುವಂಥ ನಿಲುವುಗಳು, ಆ ಮುಂದಿನ ವಿಚಾರಗಳ ಬಗ್ಗೆ ಮಾಡುವಂಥ ಪ್ರಿಡಿಕ್ಷನ್ಸ್ಗಳು ಮತ್ತು ಮನೆಯಲ್ಲಿ ನಡೆಯುವಂತಹ ಬೇರೆ ಬೇರೆ ಘಟನಾವಳಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವಂಥ ಸ್ಪರ್ಧೆಯೂ ಕೂಡ ಹೌದು. ಕಿಚ್ಚ ಸುದೀಪ್ ಅವರ ಫೇವರೆಟ್ ಸ್ಪರ್ಧೆಯೂ ಕೂಡ ಹೌದು ಈ ಕಾವ್ಯ ಶೈವ. ಹೀಗಿರುವಂಥ ಕಾವ್ಯ ಗಿಲ್ಲಿ ಅಂತ ಹೇಳಿದ್ರೆ ಮುಗೀತು. ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಅವಿನಾಭಾವವಾದಂತಹ ನಂಟಿದೆ, ಸ್ನೇಹ ಇದೆ. ಎಲ್ಲೋ ಒಂದು ಕಡೆ ಕಳೆದ 2 ವಾರದಿಂದ ಈ ಸ್ನೇಹಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಕುತ್ತು ತರುವಂತಹ ಪ್ರಯತ್ನಗಳು ಕೂಡ ನಡೆದರೂ ಕೂಡ ಇವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದ್ದು ಈ ವಾರ ಗಿಲ್ಲಿಗೆ ಕೊಟ್ಟಿದ್ದಂಥ ಸೀಕ್ರೆಟ್ ಟಾಸ್ಕ್ನ ಪರಿಣಾಮ ಕಾವ್ಯ ವಿರುದ್ಧ ಗಿಲ್ಲಿ ಒಂದು ರೀತಿಯಲ್ಲಿ ಕುಪಿತರಾಗ್ತಾರೆ. ಅನಂತರ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದು ಕೂಡ ಗಿಲ್ಲಿಗೆ ಕಾವ್ಯ ಬಗ್ಗೆ ಒಂದು ಇಲ್ಲಿಲ್ಲದ ಸಿಟ್ಟು ಕೂಡ ಬರ್ತದೆ. ಯಾಕಂತ ಹೇಳಿದ್ರೆ ಕಾವ್ಯ ಅಂದರೆ ಅಷ್ಟು ಸಲಿಗೆ ಇದೆ, ಕಾವ್ಯ ಅಂದರೆ ಅಷ್ಟು ಇಷ್ಟ. ಕಾವ್ಯಗೂ ಕೂಡ ಗಿಲ್ಲಿ ಅಂದರೆ ಇಷ್ಟ. ಬಟ್ ಮೇಲ್ನೋಟಕ್ಕೆ ಗಿಲ್ಲಿಯನ್ನು ಆಕೆ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಅದಕ್ಕೆ ಕಾರಣವೂ ಕೂಡ ಇದೆ. ಬಿಗ್ ಬಾಸ್ ಮನೆಯ ಇತರ ಸದಸ್ಯರು ಇವರಿಗೆ ಕಾಲೆಳಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾವ್ಯ ಎಲ್ಲೋ ಒಂದು ಕಡೆ ಅವಾಯ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇನ್ನು ಗಿಲ್ಲಿಯನ್ನು ಸಾಕಷ್ಟು ವಿಚಾರಗಳಲ್ಲಿ ತಿಳಿದು ಕೂಡ ಕಾವ್ಯ ಅನ್ನೋದರಲ್ಲಿ ಡೌಟ್ ಇಲ್ಲ. ಮತ್ತು ಕಾವ್ಯ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ನೇರವಾದಂಥ ಕಾರಣ ಗಿಲ್ಲಿ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಎಲ್ಲರ ಫೇವರೆಟ್ ಜೋಡಿಯೇ. ಇನ್ನು ಗಿಲ್ಲಿ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುವಂಥದ್ದೇ, ಆದರೆ ಈ ಕಾವ್ಯ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಕಾವ್ಯ ಶೈವ ಬಿಗ್ ಬಾಸ್ಗೆ ಬಂದಿದ್ದು ಮತ್ತು ಬಿಗ್ ಬಾಸ್ಗೂ ಮುನ್ನ ಏನೆಲ್ಲ ಮಾಡ್ತಿದ್ರು, ಏನು ಎಂತ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಗಿಲ್ಲಿಯನ್ನು ಮೊನ್ನೆ ನಾಮಿನೇಟ್ ಮಾಡ್ತಂಥ ಸಂದರ್ಭದಲ್ಲಿ ಕಾವ್ಯ ಬಗ್ಗೆ ಚರ್ಚೆನೂ ಕೂಡ ಶುರುವಾಯಿತು ಮತ್ತು ಕಾವ್ಯ ಹಿನ್ನೆಲೆ ಏನು ಅನ್ನುವಂಥ ಕೆದಕುವಂಥ ಕೆಲಸವೂ ಕೂಡ ಶುರುವಾಯಿತು. ಹೀಗೆ ಹಿನ್ನೆಲೆ ಏನು ಅದು ಇದು ಅನ್ನುವಂಥದ್ದು. ಇತ್ತೀಚೆಗೆ ಕಾವ್ಯ ಖುದ್ದಾಗಿ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಂದಿಗೆ ಕಿರಿಕಿರಿ ಅಂತೇಳಿ ಹೇಳ್ಬೋದು. ಕಾವ್ಯ ಬಗ್ಗೆ ಒಳ್ಳೆ ಒಪಿನಿಯನ್ಗಳು ಕೂಡ ಇದ್ವಲ್ಲ, ಅವೆಲ್ಲವೂ ಕೂಡ ಬದಲಾಗ್ತಿದೆ. ಆದರೆ ಗಿಲ್ಲಿ ಇಲ್ಲಿ ಕಾವ್ಯನನ್ನು ಅಳಿಸ್ಬೇಕು ಅನ್ನುವಂಥ ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಫ್ರೀ ಪ್ರಾಡಕ್ಟ್ ಅನ್ನುವಂತಹ ಪದವನ್ನು ಯಾವಾಗ ಬಳಕೆ ಮಾಡಿದ್ನೋ ಕಾವ್ಯ ಅಲ್ಲಿಗೆ ಕುಸಿದು ಹೋಗ್ತಾಳೆ. ಅಂದರೆ ಎಲ್ಲರೂ ಕೂಡ ಹೇಳ್ತಿದ್ರು ಕಾವ್ಯಳನ್ನು ಫ್ರೀ ಪ್ರಾಡಕ್ಟ್, ಗಿಲ್ಲಿ ಇರೋದ್ರಿಂದ ಕಾವ್ಯ ಇದ್ದಾಳೆ, ಇಲ್ಲೇ ಸಪೋರ್ಟ್ ಕಾವ್ಯಗೆ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಇಂತಹ ಮಾತುಗಳು ಬರ್ತಾ ಇದ್ದದನ್ನು ಬಹುಶಃ ನೀವು ಕೂಡ ಕೇಳಿಸ್ಕೊಂಡಿರ್ತೀರ. ಹಾಗೆಯೇ ಬಟ್ ಇಲ್ಲಿ ಗಿಲ್ಲಿಯ ಸಾಥ್ ಇತ್ತೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಕಾವ್ಯಗೆ ಆಕೆಯ ವೈಯಕ್ತಿಕ ಒಂದಷ್ಟು ಕೆಲಸಗಳೇ ಕಾರಣವೇ ಹೊರತು ಗಿಲ್ಲಿ ಕಾರಣ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈಕೆ ವೈಯಕ್ತಿಕವಾಗಿ ತನ್ನನ್ನು ಈ ಬಣ್ಣದ ಲೋಕದಲ್ಲಿ ಗುರುತಿಸ್ಕೊಂಡಂಥ ಕಾರಣಕ್ಕೋಸ್ಕರ ಮತ್ತು ಸಾಕಷ್ಟು ಅವಕಾಶಗಳನ್ನು ಈಕೆ ತನ್ನ ಟ್ಯಾಲೆಂಟ್ನಿಂದ ಪಡೆದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೆ ಬಂದಲೇ ಹೊರತು ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಗಿಲ್ಲಿಯ ಸಪೋರ್ಟ್ ಅದು ಬೇರೆ. ಬಟ್ ಬರೋದಕ್ಕೆ ಗಿಲ್ಲಿಯ ಸಪೋರ್ಟ್ ಇರಲಿಲ್ಲ ಅನ್ನೋದನ್ನು ನಾವು ಇಲ್ಲೇ ಅರ್ಥ ಮಾಡಿಕೊಳ್ಳೇಬೇಕು. ಹೀಗಾಗಿ ಗಿಲ್ಲಿಯ ಹೇಳಿದಂತೆ
ಈಕೆ ಫ್ರೀ ಪ್ರಾಡಕ್ಟ್ ಅಂತೂ ಅಲ್ವೇ ಅಲ್ಲ, ಈಗೇನು ಕೂಡ ಒಂದಷ್ಟು ಸಾಧನೆಗಳನ್ನು ಮಾಡಿದಂಥ ಹೆಣ್ಮಕ್ಳೇ. ಇನ್ನು ಕಾವ್ಯ ತನ್ನ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ತುಂಬ ಈಸಿಯಾಗಿ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಬಂದದ್ದಲ್ಲ. ಈ ಹಂತಕ್ಕೆ ಬರಬೇಕು ಅಥವಾ ಹೆಸರು ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಸೈಕಲ್ ಹೊಡಿಬೇಕಾಗುತ್ತೆ. ಹಾಗೆಯೇ ಸೈಕಲ್ ಹೊಡೆದೇ ಬಂದವರು ಕಾವ್ಯ. ಹಾಗಿದ್ರೆ ಕಾವ್ಯ ಏನೆಲ್ಲ ಮಾಡಿದ್ದಾರೆ, ಮೂಲತಃ ಯಾವ ಊರಿನವರು ಅನ್ನೋದನ್ನು ನೋಡೋದಾದರೆ, ಕಾವ್ಯ ಮೊದಲಿಗೆ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಲ್ಲ ಅನ್ನುವಂತಹ ಶಾಕಿಂಗ್ ವಿಚಾರ ಈಗ ಗೊತ್ತಾಗ್ತಿದೆ. ಹೌದು, ಎಲ್ಲರೂ ಕೆಂಡಸಂಪಿಗೆ ಇವರ ಮೊದಲ ಸೀರಿಯಲ್ ಅಂತೇಳಿ ಭಾವಿಸಿದರು. ಕಲರ್ಸಲ್ಲಿ ಪ್ರಸಾರವಾಗ್ತಿದ್ದಂತಹ ಕೆಂಡಸಂಪಿಗೆ ನಾಯಕಿಯಾಗಿ ಇವರು ಆಯ್ಕೆ ಆಗಿದ್ರು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆದ್ರೂ ಕೂಡ ಅರ್ಧಕ್ಕೇನೆ ಹೀರೋಯಿನ್ ಪಾತ್ರದಿಂದ ಹೊರಗಡೆ ಬಂದಿದ್ರು ಕಾವ್ಯ. ಅದಾದಮೇಲೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಕುತ್ತಲವಾಡಿ ಸಿನಿಮಾದಲ್ಲೂ ಕೂಡ ಮೊನ್ನೆ ನಟಿಸಿದ್ರು ಕೂಡ. ಆದರೆ ಎಲ್ಲರೂ ಅಂದ್ಕೊಂಡ ಹಾಗೆ ಕನ್ನಡ ಇಂಡಸ್ಟ್ರಿಗೆ ಈಕೆ ಮೊದಲು ಬಂದಿದ್ದಲ್ಲ. ಈಕೆ ಪದಾರ್ಪಣೆ ಮಾಡಿದ್ದು ಕೆಂಡಸಂಪಿಗೆ ಅನ್ನುವಂತಹ ಮೊದಲ ಸೀರಿಯಲ್ನಲ್ಲಿ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಈ ವಿಚಾರವನ್ನು ಯಾಕೆ ಮುಚ್ಚಿಟ್ರು ಅಥವಾ ಹೇಳ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ವಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ತೆಲುಗು ಇಂಡಸ್ಟ್ರಿಯಲ್ಲಿ ಅನ್ಯಾಯ ಆಗಿದ್ದಂತಹ ಕಾಲ ಅಥವಾ ಮೋಸ ಹೋಗಿದ್ದಂತಹ ಕಾಲ, ಹಾಗಾಗಿ ಆ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ವಾ ಕಾವ್ಯ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇಲ್ಲಿ ಆ ವಿಚಾರವನ್ನು ಹೇಳಿದ್ರೂ ಕೂಡ ಸರಿಯಾಗಲ್ಲ ಅನ್ನುವಂಥ ಭಾವನೆಯೂ ಕೂಡ ಇರಬಹುದೇನೋ, ಹಾಗಾಗಿ ಹೇಳ್ತಿಲ್ಲ ಅಂತಲೂ ಕೂಡ ಅನಿಸ್ಬೋದು. ಬಹು ವರ್ಷಗಳ ಕಾಲ ತೆಲುಗು ಇಂಡಸ್ಟ್ರಿಯಲ್ಲಿ ಕಾವ್ಯ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ರು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ ಅಲ್ವೇ ಅಲ್ಲ. ಹೌದು, ಕಮಲಿ ಮತ್ತು ಭೂಮಿ ತಾಯಣೆ ಧಾರಾವಾಹಿಯಲ್ಲಿ ನಟಿಸಿದಂತಹ ಕಾವ್ಯ ಶೈವ ಅವರಿಗೆ ತೆಲುಗಿನಲ್ಲಿ ಲೀಡ್ ಪಾತ್ರದಲ್ಲಿ ಅಭಿನಯಿಸುವಂಥ ಅವಕಾಶ ಸಿಕ್ಕಿತ್ತು. ಎಲ್ಲರೂ ಕೂಡ ಕನ್ನಡದಿಂದ ತೆಲುಗಿಗೆ ಹೋಗಿ ಅಲ್ಲಿ ಲೀಡ್ ಪಾತ್ರವನ್ನು ಮಾಡಿದರೆ, ಕಾವ್ಯ ಮಾತ್ರ ತೆಲುಗಿನಿಂದ ಕನ್ನಡಕ್ಕೆ ಬಂದು ಕೆಂಡಸಂಪಿಗೆ ಹೀರೋಯಿನ್ ಆಗಿ ಇಲ್ಲಿವರೆಗೂ ಕೂಡ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಕೂಡ ತನ್ನ ಹೆಸರನ್ನು ಚಾಪು ಮೂಡಿಸಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಹೆಸರು ಮಾಡಿ ಆನಂತರ ತೆಲುಗಿಗೆ ಹೋಗ್ತಾರೆ. ಆದರೆ ತೆಲುಗಿನಲ್ಲಿ ಹೆಸರು ಮಾಡಿ ಕನ್ನಡಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ಅದು ಕಾವ್ಯ ಅವರೇ. ಈಗ 26 ವರ್ಷ ವಯಸ್ಸು ಕಾವ್ಯಗೆ. ಆದರೂ ಕೂಡ ಕಾವ್ಯ ಅವರು ಡಿಪ್ಲೊಮಾ ಮುಗಿಸಿದ್ದಾಗ ಕಾವ್ಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡಿದ್ರು, ಎಕ್ಸಾಮನ್ನು ಬರೆದು ಪಾಸ್ ಆಗಿದ್ರು ಕೂಡ ಅನ್ನೋದನ್ನು ನೀವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೌದು, ಬಹುಶಃ ಇದು ಯಾರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅಲ್ವೇ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ರೆ ಯಾರು ತಾನೇ ಬಿಡ್ತಾರೆ ಹೇಳಿ? ಅದೊಂದು ರೀತಿ ಆರಾಮ್ ಜಾಬು, ಸಿಗೋದೇ ಕಷ್ಟ, ಸಿಕ್ಕಿದ ಮೇಲೆ ಜೀವನ ಸಟ್ಲ ಅಂತ ಹೇಳಿ ಲೆಕ್ಕ. ಹಾಗಿರುವಂತಹ ಗೌರ್ಮೆಂಟ್ ಜಾಬನ್ನು ತೆಗೆದುಕೊಳ್ಳದೆ ಈಕೆ ಬಂದಿದ್ದು ಬಣ್ಣದ ಲೋಕಕ್ಕೆ ಅಂತ ಹೇಳಿದ್ರೆ ಯಾರು ತಾನೇ ಈಕೆಗೆ ಬೈಯಲ್ಲ ಹೇಳಿ? ಅದೇ ರೀತಿ ಅವತ್ತು ಇವರ ಮನೆಯಲ್ಲಿ ಇವರ ಫ್ಯಾಮಿಲಿ ಮೆಂಬರ್ಸು, ರಿಲೇಷನ್ಸು, ಜೊತೆಗೆ ಇವರ ಕ್ಲೋಸ್ ಫ್ರೆಂಡ್ಸು ಪ್ರತಿಯೊಬ್ಬರು ಕೂಡ ಬೈದಿದ್ದು. ಅಲ್ಲಮ್ಮ, ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನು ನೋಡಿದ್ರೆ ಎಕ್ಸಾಮ್ ಬರೆದು ಪಾಸಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಕೂಡ ಪಡೆದು ಈಗ ಬೇಡ, ನಾನು ಆ ಜಾಬಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಣ್ಣದ ಲೋಕಕ್ಕೆ ಹೋಗ್ತೀನಿ ಅಂತೇಳಿ ಹೇಳ್ತಿಲ್ಲ, ತಲೆಗೆಲೆ ಕೆಟ್ಟಿದೆ ಅಂತೇಳಿ ಎಷ್ಟೋ ಮಂದಿ ಅವತ್ತಿಗೆ ಬುದ್ಧಿ ಹೇಳಿದರು. ಬಟ್ ಆದರೆ ಕಾವ್ಯ ಇದನ್ನು ಕೇಳೋದಕ್ಕೆ ಸಿದ್ಧವಿರಲಿಲ್ಲ. ಕಾವ್ಯ ಅವರು ಡಿಪ್ಲೊಮಾ ಪಾಸಾಗಿ ಸೆಂಟ್ರಲ್ ಎಕ್ಸಾಮನ್ನು ಬರೆದು ಪಾಸಾದಾಗ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಸಿಕ್ಕಿದ್ರೂ ಕೂಡ ಮನೆಯಲ್ಲಿ ಸರ್ಕಾರಿ ಕೆಲಸ ಮಾಡುವಂತಹ ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಕಾವ್ಯ ಮಾತ್ರ ನಾನು ನಟಿಸಲೇಬೇಕು ಅಂತೇಳಿ ಹೇಳಿ ನಟನಾ ಲೋಕಕ್ಕೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಈ ಕಡೆನೇ ಶಿಫ್ಟ್ ಆಗಿಬಿಟ್ರು. ಇದಾದ ಬಳಿಕ ನನಗೆ ಸಿನಿಮಾ ಮತ್ತು ಸೀರಿಯಲ್ನಲ್ಲೇ ಹೆಚ್ಚು ಆಸಕ್ತಿ ಅಂತ ಹೇಳ್ಬಿಟ್ಟು ಜಾಬ್ ಬೇಡವೇ ಬೇಡ ಅಂತೇಳಿ ತೀರ್ಮಾನಿಸಿದಂಥ ಈಕೆ ಅಲ್ಲಿನ ಜಾಬನ್ನು ಬಿಟ್ಬಿಟ್ಟು ನಂತರ ಈ ಬಣ್ಣದ ಲೋಕಕ್ಕೆ ಕಾಲನ್ನು ಇಡ್ತಾರೆ. ಮೊದಲಿಗೆ ಬರ್ತಾ ಇದ್ದಾಗೆ ಯಾರೂ ಕೂಡ ಈಕೆಗೆ ಲೀಡರನ್ನು ಕೊಡೋದಿಲ್ಲ, ಯಾರೂ ಕೂಡ ಹಾಗೆ ಕರೆದು ಅವಕಾಶವನ್ನು ಕೊಡೋದಿಲ್ಲ, ತುಂಬ ಕಡಿಮೆ. ಇಲ್ಲಿ ಹೀರೋಯಿನ್ನ ಸ್ನೇಹಿತೆ, ಹೀರೋಯಿನ್ನ ತಂಗಿ ಮತ್ತು ಸೈಡ್ ಆ್ಯಕ್ಟರ್ ಈ ಥರದಂತಹ ಪಾತ್ರಗಳನ್ನು ಮಾಡ್ತಾ ತೆಲುಗು ಇಂಡಸ್ಟ್ರಿಯಲ್ಲಿ ಮೇಲ್ ಲೀಡ್ ಒಂದು ಸಿಕ್ಬಿಡುತ್ತೆ. ಅಲ್ಲಿಂದ ಈಕೆಯ ಬದುಕು ಕೂಡ ಬದಲಾಗ್ತದೆ. ಅಲ್ಲಿ ಬಹು ವರ್ಷಗಳ ಕಾಲ ಮುಖ್ಯ ಪಾತ್ರವನ್ನು ನಿಭಾಯಿಸಿದಂಥ ಕಾರಣಕ್ಕೋಸ್ಕರ ಕೊನೆಯದಾಗಿ ಕನ್ನಡದಿಂದನೂ ಕೂಡ ಆಫರ್ ಬರುತ್ತೆ. ನಂತರ ಅಲ್ಲಿಯನ್ನು ಬಿಟ್ಟು ಕನ್ನಡಕ್ಕೆ ಬಂದುಬಿಡ್ತಾರೆ. ಇನ್ನು ಕಾವ್ಯಶೈವ ಅವರ ಜಾತಿ ಯಾವುದು ಅನ್ನೋದನ್ನು ತುಂಬ ಜನ ಹುಡುಕಿಬಿಟ್ಟಿದ್ದಾರೆ ಗೂಗಲಲ್ಲಿ. ತುಂಬ ಜನ ಹುಡುಗರು ಈಕೆ ಯಾವ ಜಾತಿ ಇರಬಹುದು ಅಂತೇಳಿ ಚೆಕ್ ಮಾಡಿದ್ದಾರೆ. ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಕಾವ್ಯ ಅವರೇ ಶೈವ ಅಂತೇಳಿ ಹೆಸರನ್ನು ಇಟ್ಕೊಂಡಿದ್ದಾರೆ. ಕಾರಣ ವೀರಶೈವ ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ಕಾರಣಕ್ಕೋಸ್ಕರ ಶೈವ ಅನ್ನುವಂತಹ ಒಂದು ಹೆಸರನ್ನು, ಸರ್ನೇಮನ್ನು ಕಾವ್ಯ ಹಿಂದೆ ಇಟ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ ಓಪನ್ ಮಾಡುವಾಗ ಕಾವ್ಯ ಅಂತೇಳಿ ಇಟ್ಟರೆ ಸರಿಯಾಗಲ್ಲ, ಅದ್ರ ಜೊತೆಗೆ ನಾನು ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಾವ್ಯ ಶೈವ ಅಂತೇಳಿ ಇಡೋಣ ಅಂತ ಹೇಳ್ಬಿಟ್ಟು ಈ ವೀರಶೈವದಿಂದ ಶೈವವನ್ನು ತೆಗೆದುಬಿಟ್ಟು ಕಾವ್ಯಗಳನ್ನು ತೆಗೆದುಬಿಟ್ಟು ಮಧ್ಯಕ್ಕೆ ಈ ಶೈವ ಅನ್ನೋದನ್ನು ಸೇರಿಸ್ಬಿಡ್ತಾರೆ. ಅಂದರೆ ಕಾವ್ಯ ಶೈವ ಅನ್ನುವಂಥದ್ದು ಈಕೆಯ ಪೂರ್ಣ ಹೆಸರು. ಇನ್ನು ಇವರು ಇಂತಹ ಡಿಫ್ರೆಂಟ್ ನೇಮನ್ನು ಇಟ್ಕೊಂಡಾಗಲೇ ಸಾಕಷ್ಟು ಜನ ಆಶ್ಚರ್ಯಪಟ್ಟಿದ್ರು. ಏನಪ್ಪ ಇದು ಡಿಫ್ರೆಂಟ್ ಆಗಿದೆ ನೇಮು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ವೀರಶೈವ ಅನ್ನೋದಕ್ಕೆ ಸೂಚ್ಯವಾಗಿ ಇವರು ಶೈವ ಅನ್ನೋದನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ.
ಇನ್ನು ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ ನೋಡೋದಾದರೆ ಮೂಲತಃ KR ಪೇಟೆ ಅವರಲ್ಲಿ ಹುಟ್ಟಿ ಬೆಳೆದಂಥ ಈಕೆ ನಂತರ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ. ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆದ ನಂತರ ಊರಿಗೆ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಮಾತ್ರ ಹೋಗ್ತಾರೆ, ಇಲ್ಲಿಗೆ KR ಪೇಟೆಗೆ. ಇನ್ನು ಕಾವ್ಯಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಆತನು ಕೂಡ ಕೆಲಸ ಮಾಡಿಕೊಂಡು ಆತನು ಕೂಡ ಬ್ಯುಸಿಯಾಗಿದ್ದಾನೆ. ಆತನ ಮೆಚುರಿಟಿ ಲೆವೆಲ್ ಕೂಡ ಒಂದು ಲೆವೆಲ್ ಇಂಪ್ರೂವ್ಮೆಂಟ್ ಇದೆ ಅನ್ನೋದು ಈ ಹಿಂದೆ ಬಂದಂಥ ಪತ್ರದಲ್ಲೇ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇನ್ನು ಈ ತಮ್ಮನಿಗೆ 2 ವರ್ಷ ಕಡಿಮೆ ವಯಸ್ಸು, ಯಾರಿಗಿಂತ? ಕಾವ್ಯಗಿಂತ. ಇನ್ನು ಆದರೆ ಈ ಕಾವ್ಯ ಮತ್ತು ಈ ತಮ್ಮನ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ಆತನ ಹೆಸರು ಕಾರ್ತಿಕ್ ಅಂತೇಳಿ ಒಳ್ಳೆ ಬಾಂಡಿಂಗ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ತಂದೆ ತಾಯಿ ಕೂಡ ಕಾವ್ಯ ಜೊತೆಗೆ ತುಂಬ ಅನ್ಯೋನ್ಯವಾಗಿದ್ದಾರೆ. ಒಟ್ಟಿನಲ್ಲಿ ಕಾವ್ಯ ಅವರು ಬೇರೆ ಇಂಡಸ್ಟ್ರಿಯಿಂದ ಬಂದು ಇಲ್ಲಿ ಇವಾಗ ಹೆಸರನ್ನು ಮಾಡ್ತಾ ಇದ್ರೂ ಕೂಡ ಕನ್ನಡದಲ್ಲಿ ಬಿಗ್ ಬಾಸ್ನಿಂದ ಹೋದ ಬಳಿಕ, ಈಗ ನೋಡಿ ಇತ್ತೀಚೆಗೆ ಕುತ್ತಲವಾಡಿ ಸಿನಿಮಾದಲ್ಲೂ ಕೂಡ ನಟಿಸಿದರು. ಈಗ ಬಿಗ್ ಬಾಸ್ ಮುಗಿದು ಹೋದ ಬಳಿಕ ಒಳ್ಳೊಳ್ಳೆ ಅವಕಾಶಗಳು ಕಾವ್ಯಗೆ ಸಿಗಲಿ, ಒಳ್ಳೆ ಅವಕಾಶಗಳು ಕಾವ್ಯಳನ್ನು ಅರಸಿ ಬರಲಿ. ಹಾಗೆಯೇ ತೆಲುಗು ಇಂಡಸ್ಟ್ರಿಗೆ ಮತ್ತೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ, ಕನ್ನಡದಲ್ಲೇ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಆಶಯ, ಹಾರೈಕೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಾವ್ಯ ಬಗ್ಗೆ? ಕಾವ್ಯ ಈ ಜೀವನ ಚರಿತ್ರೆಯನ್ನು ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.